ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ಇಮೇಲ್ ಬಳಸಿ ಕಂಪನಿಯೊಂದಕ್ಕೆ ವಂಚಿಸಿದ್ದ ವ್ಯಕ್ತಿಯೊಬ್ಬನನ್ನ ಬಂಧಿಸಿದ್ದಾರೆ. ಕೋಟಿಗಟ್ಟಲೆ ರೂಪಾಯಿ ಆತ ವಂಚನೆ ಮಾಡಿದ್ದಾನೆ. ನಕಲಿ ಇಮೇಲ್ ಅನ್ನ ಬಳಸಿ 2,11,50,000 ಹಣದ ಸಮೇತ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಲ್ಲಿದ್ದಲು ಸಪ್ಲೈ ಮಾಡೋ ಕಂಪನಿಗೆ ಅಜಯ್ ಜೈಸ್ವಾಲ್ ಅನ್ನುವಂಥ ವ್ಯಕ್ತಿ ವಂಚನೆ ಮಾಡಿದ್ದ. ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿ ಕಂಪ್ಲೇಂಟ್ ಕೊಟ್ಟಿತ್ತು. ಮಧ್ಯಪ್ರದೇಶದಲ್ಲಿ ಹೋಗಿ ಅಡಗಿದ್ದಂತೆ ಈ ಆರೋಪಿ ಅಜಯ್ ಆತನನ್ನ ಬಂಧಿಸಲಾಗಿದೆ. ನೋಡಿ, ದುಡ್ಡಿನ ಕಂತೆ ಸಮೇತ ಆತನನ್ನ ಬಂಧನ ಮಾಡಲಾಗಿದೆ. ಹಿಂದೂಸ್ತಾನ್ ಕಂಪನಿ ಅಗರ್ವಾಲ್ ಕಂಪನಿಗೆ 2,11,00,000 ಕೊಡಬೇಕಾಗಿತ್ತು. ಇದ್ರ ಬಗ್ಗೆ ಮಾಹಿತಿ ಪಡೆದಿದ್ದ ಈತ ಅಜಯ್ ಕುಮಾರ್ ಜೈಸ್ವಾಲ್ ಅಗರ್ವಾಲ್ ಕಂಪನಿಯ ನಕಲಿ ಇಮೇಲ್ ಕ್ರಿಯೇಟ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಚೇಂಜ್ ಆಗಿದೆ ಅಂತ ಹಿಂದೂಸ್ತಾನ್ಗೆ ಅದನ್ನ ಇಮೇಲ್ ಕಳಿಸಿ ತನ್ನ ಖಾತೆಗೆ ಅಷ್ಟು ಹಣನ ಹಾಕಿಸ್ಕೊಂಡಿದ್ದಾನೆ. ಇತರೆ 18 ಖಾತೆಗಳಿಗೂ ಹಾಕಿ ಅದನ್ನ ಡ್ರಾ ಮಾಡ್ಕೊಂಡಿದ್ದಾನೆ. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಪ್ರಕರಣವನ್ನ ಭೇದಿಸಿದ್ದಾರೆ. ಡಿಎಸ್ಪಿ ಸಂತೋಷ್ ನೇತೃತ್ವದ ತಂಡ ರಚನೆ ಮಾಡಿದ್ರು ಶೋಭಾರಾಣಿಯವರು. ಆ ತಂಡ ಈ ಪ್ರಕರಣವನ್ನು ಭೇದಿಸಿದೆ. ಮಧ್ಯಪ್ರದೇಶದ ಸಿದ್ದಿ ಜಿಲ್ಲೆಯಲ್ಲಿ ಈ ಆರೋಪಿ ಅಡಗಿದ್ದಂತೆ ಹೋಗಿ ಎಳ್ಕೊಂಡ್ ಬಂದಿದ್ದಾರೆ. ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗುತ್ತೆ, ಯಾಕೆಂದರೆ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮತ್ತು ಇನ್ನೂ ಭಾಳಷ್ಟು ಮಾಹಿತಿ ತಿಳಿಬೇಕಾಗಿದೆ. ನಮ್ಮ ಆಫೀಸರ್ಸು ಮತ್ತು ಮತ್ತು ಮಧ್ಯಪ್ರದೇಶವರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಮಧ್ಯಪ್ರದೇಶ ಆಫೀಸರ್ ಸಹ ಇಲ್ಲ ಆ ಥರ ಈಗ ಅಕೌಂಟ್ ಕರೆಕ್ಟ್ ನೀವು ಹೇಳಿದ್ದು. ಅಕೌಂಟಲ್ಲಿ ನಾವು ಸೆಂಡ್ ಮಾಡಿದಾಗ ಎನಿ ಪರ್ಸನ್ ಅಷ್ಟು ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ, ಯೂಶ್ವಲಿ ಮಾಡ್ತಾರೆ. ಇದರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ, ತುಂಬ ಕಡೆ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ ಅಥವಾ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ ಈ ಸಮಯದಲ್ಲಿ. ಅದಕ್ಕೆ ನಾನು ತುಂಬ ಡೀಟೇಲ್ ಹೇಳೋಕ್ಕೆ ಹೋಗ್ತಾ ಇಲ್ಲ ಈ ವಿಚಾರದಲ್ಲಿ. ಮುಂದೆ ತನಿಖೆಯಿಂದ ಅದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಹಳ ಒಂದು ಕುತೂಹಲಕಾರಿ ಪ್ರಕರಣದಲ್ಲಿ ಕೋಟ್ಯಂತರ ರೂಪಾಯಿ ವಂಚಿಸಿದ್ದಂತಹ ವ್ಯಕ್ತಿಯನ್ನ ಹಣದ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ನಡೆದಿದೆಯಂತೆ? ಶ್ರೀಲಕ್ಷ್ಮಿ, ನಾವು ಆರಂಭದಲ್ಲಿ ಒಂದು ವಿಚಾರವನ್ನ ಹೆಚ್ಚು ಗಮನ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಸೈಬರ್ ಕ್ರೈಮ್ಗಳಲ್ಲಿ ಈ ರೀತಿಯಾಗಿ ರಿಕವರಿ ಆಗೋದು ಬಹಳ ಕಡಿಮೆ. 100 ಕೇಸ್ಗಳು ದಾಖಲಾದ್ರೆ ಅದರಲ್ಲಿ 1-2 ಪ್ರಕರಣದಲ್ಲಿ ಮಾತ್ರ ರಿಕವರಿ ಆಗುತ್ತೆ. ಆದ್ರೆ ಬಳ್ಳಾರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಹಣ ಈಗ ರಿಕವರಿ ಆಗಿದೆ ಅಂತ ಹೇಳ್ಬೋದು. ಏನು ಬಳ್ಳಾರಿಯ ಹಿಂದೂಸ್ತಾನ್ ಕ್ಯಾಲ್ಸಿನೇಟೆಡ್ ಮೆಟಲ್ ಪ್ರೈವೇಟ್ ಕಂಪನಿ ಇದೆ. ಈ ಅಂದ್ರೆ ಹಿಂದೂಸ್ತಾನ್ ಕಂಪನಿಗೆ ಅಗರ್ವಾಲ್ ಕಂಪನಿ, ಏನ್ ಛತ್ತೀಸ್ಗಢದಲ್ಲಿ ಇರತಕ್ಕಂಥ ಅಗರ್ವಾಲ್ ಕಂಪನಿಯವರು ಕಲ್ಲಿದ್ದಲನ್ನ ಸರಬರಾಜು ಮಾಡ್ತಾ ಇದ್ರು. ಹೀಗಾಗಿ ಅಗರ್ವಾಲ್ ಕಂಪನಿಗೆ ಹಿಂದೂಸ್ತಾನ್ ಕಂಪನಿಯವರು ಸುಮಾರು 2,11,00,000 ಕೊಡಬೇಕಾಗಿತ್ತು. ಇದರ ಒಂದು ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಖಾಸಗಿ ಅಂದ್ರೆ ಆನ್ಲೈನ್ ನಲ್ಲಿ ವಂಚನೆ ಮಾಡ್ತಾ ಇರ್ತಕ್ಕಂಥ ಅಜಯ್ ಜೈಸ್ವಾಲ್ ಅನ್ನುವ ವ್ಯಕ್ತಿ ನಕಲಿ ಇಮೇಲ್ ಅನ್ನ ಕ್ರಿಯೇಟ್ ಮಾಡಿ ಹಿಂದೂಸ್ತಾನ್ ಕಂಪನಿಗೆ ಒಂದು ಕಲ್ಲಿದ್ದಲ್ ಕಂಪನಿ ಅಗರ್ವಾಲ್ ಕಂಪನಿ ಇದೆ, ಅದರ ಒಂದು ಅಕೌಂಟ್ ಬದಲಾವಣೆ ಆಗಿದೆ ಅಂತ ಒಂದು ಇಮೇಲ್ ಅನ್ನ ಮಾಡ್ತಾನೆ. ಅದನ್ನ ನಂಬಿ ಹಿಂದೂಸ್ತಾನ್ ಕಂಪನಿಯವರು ಖಾಸಗಿ ವ್ಯಕ್ತಿಯ ಅಕೌಂಟ್ ನಂಬರ್ಗೆ 2,11,00,000 ರೂಪಾಯಿ ಹಣವನ್ನ ಹಾಕಿರ್ತಾರೆ. ಆದ್ರೆ ಇದು ಕೆಲವು ದಿನಗಳ ನಂತರ ಬೆಳಕಿಗೆ ಬರುತ್ತೆ. ಕೂಡಲೇ ಹಿಂದೂಸ್ತಾನ್ ಕಂಪನಿಯವರು ಬಳ್ಳಾರಿಯ ಸೈಬರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. 3 ದಿನಗಳಲ್ಲಿ ಬಳ್ಳಾರಿ ಎಸ್ಪಿ ಶೋಭಾರಾಣಿ ಅವರು ಒಂದು ತಂಡವನ್ನ ರಚನೆ ಮಾಡಿ ಈ ಪ್ರಕರಣವನ್ನ ಜಾರಿ ಹಿಡಿದು ಮಧ್ಯಪ್ರದೇಶಕ್ಕೆ ಒಂದು ತಂಡವನ್ನ ಕಳಿಸ್ತಾರೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದ ತಂಡ ಈ ಒಂದು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಏನು ಆರೋಪಿಗೆ ಅಕೌಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ KYC ಮಾಡ್ತಿರ್ತಾನೆ, ಆತನ ಜಾರಿ ಹಿಡಿದು ಮಧ್ಯಪ್ರದೇಶ ರೈಟ್. ಥ್ಯಾಂಕ್ ಯು ರೇಣುಕಾರಾಧ್ಯ. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ಇಮೇಲ್ ಬಳಸಿ ಕಂಪನಿಯೊಂದಕ್ಕೆ ವಂಚಿಸಿದ್ದ ವ್ಯಕ್ತಿಯೊಬ್ಬನನ್ನ ಬಂಧಿಸಿದ್ದಾರೆ. ಕೋಟಿಗಟ್ಟಲೆ ರೂಪಾಯಿ ಆತ ವಂಚನೆ ಮಾಡಿದ್ದಾನೆ. ನಕಲಿ ಇಮೇಲ್ ಅನ್ನ ಬಳಸಿ 2,11,50,000 ಹಣದ ಸಮೇತ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಲ್ಲಿದ್ದಲು ಸಪ್ಲೈ ಮಾಡೋ ಕಂಪನಿಗೆ ಅಜಯ್ ಜೈಸ್ವಾಲ್ ಅನ್ನುವಂಥ ವ್ಯಕ್ತಿ ವಂಚನೆ ಮಾಡಿದ್ದ. ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿ ಕಂಪ್ಲೇಂಟ್ ಕೊಟ್ಟಿತ್ತು. ಮಧ್ಯಪ್ರದೇಶದಲ್ಲಿ ಹೋಗಿ ಅಡಗಿದ್ದಂತೆ ಈ ಆರೋಪಿ ಅಜಯ್ ಆತನನ್ನ ಬಂಧಿಸಲಾಗಿದೆ. ನೋಡಿ, ದುಡ್ಡಿನ ಕಂತೆ ಸಮೇತ ಆತನನ್ನ ಬಂಧನ ಮಾಡಲಾಗಿದೆ. ಹಿಂದೂಸ್ತಾನ್ ಕಂಪನಿ ಅಗರ್ವಾಲ್ ಕಂಪನಿಗೆ 2,11,00,000 ಕೊಡಬೇಕಾಗಿತ್ತು. ಇದ್ರ ಬಗ್ಗೆ ಮಾಹಿತಿ ಪಡೆದಿದ್ದ ಈತ ಅಜಯ್ ಕುಮಾರ್ ಜೈಸ್ವಾಲ್ ಅಗರ್ವಾಲ್ ಕಂಪನಿಯ ನಕಲಿ ಇಮೇಲ್ ಕ್ರಿಯೇಟ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಚೇಂಜ್ ಆಗಿದೆ ಅಂತ ಹಿಂದೂಸ್ತಾನ್ಗೆ ಅದನ್ನ ಇಮೇಲ್ ಕಳಿಸಿ ತನ್ನ ಖಾತೆಗೆ ಅಷ್ಟು ಹಣನ ಹಾಕಿಸ್ಕೊಂಡಿದ್ದಾನೆ. ಇತರೆ 18 ಖಾತೆಗಳಿಗೂ ಹಾಕಿ ಅದನ್ನ ಡ್ರಾ ಮಾಡ್ಕೊಂಡಿದ್ದಾನೆ. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಪ್ರಕರಣವನ್ನ ಭೇದಿಸಿದ್ದಾರೆ.
ಡಿಎಸ್ಪಿ ಸಂತೋಷ್ ನೇತೃತ್ವದ ತಂಡ ರಚನೆ ಮಾಡಿದ್ರು ಶೋಭಾರಾಣಿಯವರು. ಆ ತಂಡ ಈ ಪ್ರಕರಣವನ್ನು ಭೇದಿಸಿದೆ. ಮಧ್ಯಪ್ರದೇಶದ ಸಿದ್ದಿ ಜಿಲ್ಲೆಯಲ್ಲಿ ಈ ಆರೋಪಿ ಅಡಗಿದ್ದಂತೆ ಹೋಗಿ ಎಳ್ಕೊಂಡ್ ಬಂದಿದ್ದಾರೆ. ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗುತ್ತೆ, ಯಾಕೆಂದರೆ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮತ್ತು ಇನ್ನೂ ಭಾಳಷ್ಟು ಮಾಹಿತಿ ತಿಳಿಬೇಕಾಗಿದೆ. ನಮ್ಮ ಆಫೀಸರ್ಸು ಮತ್ತು ಮೆನ್ನು ಮತ್ತು ಮಧ್ಯಪ್ರದೇಶವರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಮಧ್ಯಪ್ರದೇಶ ಆಫೀಸರ್ ಸಹ ಇಲ್ಲ ಆ ಥರ ಈಗ ಅಕೌಂಟ್ ಕರೆಕ್ಟ್ ನೀವು ಹೇಳಿದ್ದು. ಅಕೌಂಟಲ್ಲಿ ನಾವು ಸೆಂಡ್ ಮಾಡಿದಾಗ ಎನಿ ಪರ್ಸನ್ ಅಷ್ಟು ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ, ಯೂಶ್ವಲಿ ಮಾಡ್ತಾರೆ. ಇದರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ, ತುಂಬ ಕಡೆ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ ಅಥವಾ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ ಈ ಸಮಯದಲ್ಲಿ. ಅದಕ್ಕೆ ನಾನು ತುಂಬ ಡೀಟೇಲ್ ಹೇಳೋಕ್ಕೆ ಹೋಗ್ತಾ ಇಲ್ಲ ಈ ವಿಚಾರದಲ್ಲಿ. ಮುಂದೆ ತನಿಖೆಯಿಂದ ಅದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಹಳ ಒಂದು ಕುತೂಹಲಕಾರಿ ಪ್ರಕರಣದಲ್ಲಿ ಕೋಟ್ಯಂತರ ರೂಪಾಯಿ ವಂಚಿಸಿದ್ದಂತಹ ವ್ಯಕ್ತಿಯನ್ನ ಹಣದ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ನಡೆದಿದೆಯಂತೆ? ಶ್ರೀಲಕ್ಷ್ಮಿ, ನಾವು ಆರಂಭದಲ್ಲಿ ಒಂದು ವಿಚಾರವನ್ನ ಹೆಚ್ಚು ಗಮನ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಸೈಬರ್ ಕ್ರೈಮ್ಗಳಲ್ಲಿ ಈ ರೀತಿಯಾಗಿ ರಿಕವರಿ ಆಗೋದು ಬಹಳ ಕಡಿಮೆ. 100 ಕೇಸ್ಗಳು ದಾಖಲಾದ್ರೆ ಅದರಲ್ಲಿ 1-2 ಪ್ರಕರಣದಲ್ಲಿ ಮಾತ್ರ ರಿಕವರಿ ಆಗುತ್ತೆ. ಆದ್ರೆ ಬಳ್ಳಾರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಹಣ ಈಗ ರಿಕವರಿ ಆಗಿದೆ ಅಂತ ಹೇಳ್ಬೋದು. ಏನು ಬಳ್ಳಾರಿಯ ಹಿಂದೂಸ್ತಾನ್ ಕ್ಯಾಲ್ಸಿನೇಟೆಡ್ ಮೆಟಲ್ ಪ್ರೈವೇಟ್ ಕಂಪನಿ ಇದೆ. ಅಂದ್ರೆ ಹಿಂದೂಸ್ತಾನ್ ಕಂಪನಿಗೆ ಅಗರ್ವಾಲ್ ಕಂಪನಿ, ಏನ್ ಛತ್ತೀಸ್ಗಢದಲ್ಲಿ ಇರತಕ್ಕಂಥ ಅಗರ್ವಾಲ್ ಕಂಪನಿಯವರು ಕಲ್ಲಿದ್ದಲನ್ನ ಸರಬರಾಜು ಮಾಡ್ತಾ ಇದ್ರು. ಹೀಗಾಗಿ ಅಗರ್ವಾಲ್ ಕಂಪನಿಗೆ ಹಿಂದೂಸ್ತಾನ್ ಕಂಪನಿಯವರು ಸುಮಾರು 2,11 ಲಕ್ಷವನ್ನ ಕೊಡಬೇಕಾಗಿತ್ತು. ಇದರ ಒಂದು ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ, ಅಂದ್ರೆ ಖಾಸಗಿ ಅಂದ್ರೆ ಆನ್ಲೈನ್ ನಲ್ಲಿ ವಂಚನೆ ಮಾಡ್ತಾ ಇರ್ತಕ್ಕಂಥ ಅಜಯ್ ಜೈಸ್ವಾಲ್ ಅನ್ನುವ ವ್ಯಕ್ತಿ ನಕಲಿ ಇಮೇಲ್ ಅನ್ನ ಕ್ರಿಯೇಟ್ ಮಾಡಿ ಹಿಂದೂಸ್ತಾನ್ ಕಂಪನಿಗೆ ಒಂದು ಕಲ್ಲಿದ್ದಲ್ ಕಂಪನಿ ಅಗರ್ವಾಲ್ ಕಂಪನಿ ಇದೆ, ಅದರ ಒಂದು ಅಕೌಂಟ್ ಬದಲಾವಣೆ ಆಗಿದೆ ಅಂತ ಒಂದು ಇಮೇಲ್ ಅನ್ನ ಮಾಡ್ತಾನೆ. ಅದನ್ನ ನಂಬಿ ಹಿಂದೂಸ್ತಾನ್ ಕಂಪನಿಯವರು ಖಾಸಗಿ ವ್ಯಕ್ತಿಯ ಅಕೌಂಟ್ ನಂಬರ್ಗೆ 2,11 ಲಕ್ಷ ರೂಪಾಯಿ ಹಣವನ್ನ ಹಾಕಿರ್ತಾರೆ. ಆದ್ರೆ ಇದು ಕೆಲವು ದಿನಗಳ ನಂತರ ಬೆಳಕಿಗೆ ಬರುತ್ತೆ. ಕೂಡಲೇ ಹಿಂದೂಸ್ತಾನ್ ಕಂಪನಿಯವರು ಬಳ್ಳಾರಿಯ ಸೈಬರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. 3 ದಿನಗಳಲ್ಲಿ ಬಳ್ಳಾರಿ ಎಸ್ಪಿ ಶೋಭಾರಾಣಿಯವರು ಒಂದು ತಂಡವನ್ನ ರಚನೆ ಮಾಡಿ ಈ ಪ್ರಕರಣವನ್ನ ಜಾರಿ ಹಿಡಿದು ಮಧ್ಯಪ್ರದೇಶಕ್ಕೆ ಒಂದು ತಂಡವನ್ನ ಕಳಿಸ್ತಾರೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದ ತಂಡ ಈ ಒಂದು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಏನು ಆರೋಪಿಗೆ ಅಕೌಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ KYC ಮಾಡ್ತಿರ್ತಾನೆ, ಆತನ ಜಾರಿ ಹಿಡಿದು ಮಧ್ಯಪ್ರದೇಶ ರೈಟ್. ಥ್ಯಾಂಕ್ ಯು ರೇಣುಕಾರಾಧ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.